ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಜೂನ್ 7 ಶುಕ್ರವಾರದಂದು. ಸ್ನೇಹಿತರೆ ನೋಡ್ತಾ ಇರ್ಬೋದು. ಸೊ ಇವಾಗ ಬೆಳಿಗ್ಗೆನೆ 6:30ಕ್ಕೆ ಬಂದು ನಮ್ಮ ಡ್ಯಾಡಿ ಮತ್ತು ನಾನು ಕ್ಯೂರಿಂಗ್ನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇವಾಗ ನನ್ನ ತಮ್ಮದಿರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು. ಸೊ ನಿಮ್ಮ ಒಂದು ವಾಯ್ಸು ಎಕೋ ಥರ ಬರುತ್ತೆ ಅಂತ ಹೇಳ್ತಾ ಇದ್ರು. ಸೊ ತುಂಬ ಚೆನ್ನಾಗಿದೆ ವಾಯ್ಸ್ ಕೂಡ ಅಂತ ಹೇಳ್ತಾ ಇದ್ರು. ಸೊ ಸ್ನೇಹಿತರೆ, ನಾನು ಈ ವಿಡಿಯೋಗಳೆಲ್ಲ ಡಬ್ ಮಾಡೋದೆಲ್ಲ ಇಯರ್ಫೋನ್ನಲ್ಲೇ. ಸೊ ವಾಯ್ಸ್ ನಂದು ಹಾಗೇ ಇರೋದು. ಮತ್ತು ಇನ್ನೊಬ್ಬರು ಸಬ್ಸ್ಕ್ರೈಬರು ಸೂಪರ್ ವಾಯ್ಸ್ ಅಂತ ಕಮೆಂಟ್ ಮಾಡಿದರು. ಸೊ ಥ್ಯಾಂಕ್ ಯು. ಸ್ನೇಹಿತರೆ ನೋಡ್ತಾ ಇರ್ಬೋದು. ಸೊ ಇವಾಗ ಕಟ್ತಾ ಇರೋದು 5ನೇ ಕೋರ್ಸು. ಸೊ ಅದೊಂದು ಸ್ವಲ್ಪ ಕೆಲಸ ಇತ್ತು. ಮತ್ತು 5ನೇ ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಒಳಗಡೆ ಎಲ್ಲ ಮಣ್ಣು ತುಂಬ್ತಾರೆ. ಸ್ನೇಹಿತರೆ, ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು, ನಿಮ್ಮ ಮೇಸ್ತ್ರಿ ಹೆಸರೇನು ಅಂತ. ಸೊ ಸ್ನೇಹಿತರೆ, ಅವ್ರ ಹೆಸರು ಬಂದುಬಿಟ್ಟು ಸಣ್ಣೇಗೌಡರು ಅಂತ. ಮತ್ತು ಇನ್ನೊಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು, ಸೊ ನಿಮ್ಮ ಮನೆ ಮಾಡೋದಕ್ಕೆ ಎಷ್ಟು ಜನ ಕೆಲಸಗಾರರು ಬರ್ತಾರೆ ಅಂತ. ಸೊ ಒಬ್ಬರು ಮೇಸ್ತ್ರಿ ಮತ್ತು 7 ಜನ ಕೆಲಸಗಾರರಿದ್ದಾರೆ. ಸೊ ಒಬ್ಬೊಬ್ಬರು ಒಂದೊಂದು ಸಲ ರಜೆ ಹಾಕ್ತಾರೆ. ಸೊ ಒಂದೊಂದು ದಿನ ಎಲ್ಲರೂ ಬಂದು ಕೆಲಸ ಮಾಡ್ತಾರೆ. ಕೇಳೋರು ಕೇಳ್ಕೊಳ್ಳಿ, ಹೆಂಗಾರು ಅನ್ಸ್ಕೊಳ್ಳಿ, ನಮಗೆ ಬೇಕಾಗಿಲ್ವಲ್ಲ ಅದು. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವಾಗ. ಸೊ ಪೂರ್ತಿ 5 ಕೋರ್ಸ್ ಎಲ್ಲ ಕಂಪ್ಲೀಟ್ ಆಯಿತು ಮಧ್ಯಾಹ್ನ. ಸೊ ಇವಾಗ ಒಳಗಡೆ ಮಣ್ಣೆಲ್ಲ ಫಿಲ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾನು ಜೂನ್ 5ರಿಂದ ಸ್ಕೂಲ್ಗೆ ಹೋಗ್ತಾ ಇರೋದು. ಸೊ ಸ್ನೇಹಿತರೆ, ವೀಡಿಯೋಗಳೆಲ್ಲ ನಮ್ಮ ಅಪ್ಪನೇ ಮಾಡಿ ಇಟ್ಟಿರ್ತಾರೆ. ಮತ್ತು ನಮ್ಮ ಅಮ್ಮ ಕೂಡ ಸ್ವಲ್ಪ ಎಡಿಟ್ ಮಾಡಿ ಇಟ್ಟಿರ್ತಾರೆ. ಸೊ ನಾನು ಬಂದು ಡಬ್ ಮಾಡಿ ವೀಡಿಯೋ ಹಾಕೋದು. ಮತ್ತು ವಾರಕ್ಕೆ 2 ವೀಡಿಯೋನೇ ನಾನು ಹಾಕೋದು. ಸ್ನೇಹಿತರೆ, ಇವಾಗ ನಾನು SSLC ಅಲ್ವ. ಸೊ ಅದಕ್ಕೇ ನಾನು ವಾರಕ್ಕೆ 2 ವೀಡಿಯೋ ಮಾತ್ರ ಹಾಕೋದು. ಸ್ನೇಹಿತರೆ, ಇನ್ನೊಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು. ಸೊ ಆ ದಿನದ್ದು ವೀಡಿಯೋ ಆ ದಿನನೇ ಹಾಕಿ ಡೈಲಿ ವ್ಲಾಗ್ ಮಾಡಿ ಅಂತ ಹೇಳಿದರು. ಸೊ ಸ್ನೇಹಿತರೆ, ಆ ಥರ ಆಗಲ್ಲ. ಸೊ ಪೂರ್ತಿ ಎಡಿಟಿಂಗ್ ಆಗಿರ್ಬೋದು 2 ಅವರ್ 3 ಅವರ್ ಬೇಕಾಗುತ್ತೆ. ಸೊ ಕಂಪ್ಲೀಟ್ ಎಡಿಟ್ ಮಾಡೆಲ್ಲ ಹಾಕೋದು. ಸೊ ಮತ್ತು ಆ ಥರ ಎಲ್ಲ ಆಗಲ್ಲ. ಸೊ ನಾನು SSLC ಓದ್ತಾ ಇರೋದಲ್ವಾ. ಸೊ ಅದಕ್ಕೆ ನಾನು ವಾರಕ್ಕೆ 2 ವೀಡಿಯೋ ಹಾಕೋದು. ಸೊ ಅದನ್ನೇ ಸ್ವಲ್ಪ ನೋಡಿ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸೊ ಸ್ನೇಹಿತರೆ, ಕೆಲಸಗಾರರೆಲ್ಲ ಮಧ್ಯಾಹ್ನ ಊಟಕ್ಕೆ ಹೋದರು. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು, ಮಧ್ಯಾಹ್ನ 2 ಗಂಟೆ ಮೇಲೆ ಎಷ್ಟು ಮಳೆ ಬರ್ತಾ ಇದೆ ಜೋರಾಗಿ ಅಂತ. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು, ನಮ್ಮ ಡ್ಯಾಡಿ ಕೂಡ ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಸೊ ಅದೇ ತಾನೇ ಎಲ್ಲ 5 ಕೋರ್ಸ್ ಕಂಪ್ಲೀಟಾಗಿ ಮಣ್ಣು ಹಾಕ್ತಾಯಿದ್ರು. ಸೊ ಮಧ್ಯಾಹ್ನ ಊಟಕ್ಕೆ ಹೋದ ತಕ್ಷಣ ಮಳೆ ಕೂಡ ಬಂತು. ಸೊ ಅದಕ್ಕೆ ನಮ್ಮ ಡ್ಯಾಡಿ ಅದಕ್ಕೆ ಚೀಲನೆಲ್ಲ ಕವರ್ ಮಾಡ್ತಾಯಿದ್ದಾರೆ. ಸಿಮೆಂಟ್ದು ಬರುತ್ತಲ್ಲ, ಅದು ಚೀಲಗಳನ್ನೆಲ್ಲ ಹಾಕಿ ಕವರ್ ಮಾಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಕರೆಕ್ಟಾಗಿ 1 ಅವರ್ ಮಳೆ ಬಂತು. ಸ್ನೇಹಿತರೆ, ಇನ್ನೊಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು. ಸೊ ಭೂವರ ಸ್ವಾಮಿ ಅವರ ಕೃಪೆಯಿಂದ ಮನೆ ಎಲ್ಲ ಚೆನ್ನಾಗಿ ಆಗ್ತಾಯಿದೆ, ಒಳ್ಳೆಯದಾಗಲಿ ಅಂತ ಕಮೆಂಟ್ ಮಾಡಿದರು. ಸೊ ಥ್ಯಾಂಕ್ ಯು ಕಮೆಂಟ್ ಮಾಡಿದವ್ರಿಗೆ. ಮತ್ತು ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಬನ್ನಿ, ಮನೆ ಕೊಟ್ಟೋದಾಗಿರ್ಬೋದು ಮತ್ತು ಸೈಟ್ ತಗೊಳ್ಳೋರ್ಗೂ. ಸೊ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ.
ಸೊ ಸ್ನೇಹಿತರೆ, ಇನ್ನೂ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರು, ಸೊ ನಿಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ವ್ಲಾಗ್ ಅಂತ ತುಂಬ ಜನನೇ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಆ್ಯನಿವರ್ಸರಿ ವ್ಲಾಗು ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದೀನಿ, ಮತ್ತು ಒಳ್ಳೊಳ್ಳೆ ಪ್ಲೇಸಸ್ಗೆಲ್ಲ ಹೋಗಿದ್ದೀವಿ. ಸೊ ಸ್ವಲ್ಪ ಎಡಿಟಿಂಗ್ ಪ್ರೊಸೆಸಲ್ಲಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ. ಸೊ ಅದನ್ನು ನಾನು ಭಾನುವಾರ ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ಎಲ್ಲರೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಕೈಕಾಲು ಸ್ನೇಹಿತರೆ, ಕೆಲಸದವರು ಕೂಡ 3:30 ಮೇಲೆ ಬಂದರು. ಸೊ ನೋಡ್ತಾ ಇರ್ಬೋದು ಮಣ್ಣೆಲ್ಲ ಫಿಲ್ ಮಾಡ್ತಾ ಇದ್ದಾರೆ. ಸೊ ಕಂಪ್ಲೀಟಾಗಿ ಫಿಲ್ ಮಾಡಿದ್ರು. ಮತ್ತು ಸೋಮವಾರದಿಂದ ಶುಕ್ರವಾರದವರೆಗೂ ಕಂಟಿನ್ಯೂಸ್ ಆಗಿ 5 ದಿನ ಬೇಸ್ ಮಟ್ಟದ ಕೆಲಸನೇ ಮಾಡಿದ್ರು. ಸೊ ಸ್ನೇಹಿತರೆ, ನಾವು ಕೂಡ 4 ಗಂಟೆಗೆ ಸ್ಕೂಲ್ ಮುಗಿಸ್ಕೊಂಡು ಬಂದ್ವಿ. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಸೊ ಶುಕ್ರವಾರದ ಒಂದು ಕೆಲಸ ಇಷ್ಟ ಆಗಿದೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಸೊ ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು June 8 ಶನಿವಾರದ ಒಂದು ವ್ಲಾಗು. ಸೊ ಬೆಳಗ್ಗೆನೇ ನಾವು ಬಂದುಬಿಟ್ಟು ನೆನ್ನೆ ಎಲ್ಲ ಚೀಲ ಎಲ್ಲ ಹಾಕಿದ್ರಲ್ಲ, ಸೊ ನಮ್ಮ ಡ್ಯಾಡಿ ಅದನ್ನೆಲ್ಲ ತೆಗೆದು ಮತ್ತೆ ಇವತ್ತು ಕ್ಯೂರಿಂಗ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಮಗೆ ಪ್ರತಿ ಶನಿವಾರ ಬೆಳಗ್ಗೆ 7:30 11:30ವರೆಗೂ ಸ್ಕೂಲ್ ಇರುತ್ತೆ. ಮತ್ತು ನೋಡ್ತಾ ಇರ್ಬೋದು, ಇವಾಗ ನನ್ನ ತಮ್ಮದಿರು ರೆಡಿಯಾಗಿ ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಶನಿವಾರ ಭಾನುವಾರ ಎಲ್ಲ ಬೇಸ್ ಮಠ ಎಲ್ಲ ಕ್ಯೂರಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ಕೆಲಸದವ್ರೇನು ಬಂದಿರಲಿಲ್ಲ. ಸೊ ನಾವು ದಿನಕ್ಕೆ 4 ಬಾರಿ ಕ್ಯೂರಿಂಗ್ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಸೊ ಸ್ನೇಹಿತರೆ, 4 ಗಂಟೆ ಮೇಲೆ ಮಳೆ ಬಂತು. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಬಿಸಿಲು ಮಳೆ ಬಂದಿತ್ತು ಸ್ನೇಹಿತರೆ. ಸೊ ಸ್ನೇಹಿತರೆ, ಒಂದು ಚಾನಲ್ ಅಂತ ಇದ್ಮೇಲೆ ಸೊ ಆವ್ರೇಜ್ ವ್ಯೂಸ್ ಅಂತ ನಮ್ಮ ಒಂದು ಚಾನಲಲ್ಲಿ 200+ ವ್ಯೂಸ್ ಬರ್ತಾಯಿತ್ತು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ವ್ಯೂಸ್ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಏನೂ ಗೊತ್ತಿಲ್ಲ ಸ್ನೇಹಿತರೆ. ಸೊ ನಿಮ್ಮೆಲ್ಲರೂ ಒಂದು ಸಪೋರ್ಟ್ ಬೇಕು ಅಂತಲೇ ಹೇಳ್ತಾ ಇದ್ದೀನಿ. ಸೊ ಕಮೆಂಟ್ಸ್ ಆಗಿರ್ಬೋದು, ಲೈಕ್ಸ್ ಆಗಿರ್ಬೋದು ಎಲ್ಲ ಬರ್ತಾಯಿದೆ. ಆದರೆ ಹೊಸ
ಮೆಂಬರ್ಸ್ಗೆಲ್ಲ ಅದು ಸಜೆಸ್ಟ್ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ಹೊಸೊಬ್ರಿಗೆ ಜಾಸ್ತಿ ಸಜೆಸ್ಟ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಅದಕ್ಕೆ ನೀವು ಪ್ರತಿಯೊಂದು ವೀಡಿಯೋನ ವಾಚ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರ ಕೈಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತೀನಿ. ಸೊ ಸ್ನೇಹಿತರೆ, ಮಳೆ ಬಂದು ನಿಂತಾದ್ಮೇಲೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಸುಂದರವಾಗಿ ಕಾಮನಬಿಲ್ಲು ಬಂದಿದೆ ಅಂತಲೇ ಹೇಳ್ಬೋದು. ಸೊ ನಾನೇ ಅದು ಹೊಸ ಮೊಬೈಲ್ ತೊಗೊಂಡಿದ್ವಲ್ಲ, ಸೊ ಅದರಲ್ಲೇ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗ್ದಿದ್ದೀನಿ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ 2 ದಿನದ ಒಂದು ಬ್ಲಾಗು. ಮತ್ತು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾರೋ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತಲೇ ಹೇಳ್ಬೋದು. ಸೊ ಇನ್ನು ಹೊಸ ಮೆಂಬರ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.